ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ ಎಲ್ಲ ಕೂಡ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಅಂದರೆ ಈ ಒಂದು ಸೀರಿಯಲ್ನಲ್ಲೂ ಕೂಡ ಒಂದು ಮಹಾ ತಿರುವು ಸಿಗ್ತಾ ಇದೆ. ಇಷ್ಟು ದಿನ ಮೌನವಾಗಿದ್ದಂತಹ ಲಕ್ಷ್ಮಿ ಇಂದು ಸಿಡಿದೆದ್ದಿದ್ದಾಳೆ. ಹಾಗಿದ್ರೆ ಇಷ್ಟು ದಿನ ಲಕ್ಷ್ಮಿ ಮೌನವಾಗಿದ್ಲ? ಖಂಡಿತ ಮೌನ ಗೌರಿ ಅಂತೂ ಅಲ್ಲ. ತಾಳ್ಮೆಯಿಂದ ಪ್ರತಿಯೊಂದನ್ನು ಕೂಡ ಹ್ಯಾಂಡಲ್ ಮಾಡೋ ಹುಡುಗಿ. ಎಂಥ ಸಿಚುವೇಶನ್ನ ಕೂಡ ಅವಳದೇ ರೀತಿಲಿ ಯೋಚನೆ ಮಾಡಿ ಸಾಲ್ವ್ ಮಾಡ್ತಕ್ಕಂಥ ಹುಡುಗಿ. ಆದರೆ ಅಡ್ಜಸ್ಟ್ ಮಾಡಿಕೊಂಡು ಹೋಗಿ ಟೈಮ್ ತಗೊಂಡು ಬದಲಾಗೋರಿಗೆ ಅವಕಾಶ ಕೊಟ್ಟು ಅದಕ್ಕೋಸ್ಕರ ಕಾಲ ಬರೋ ತನಕ ಕಾದು ನೋಡ್ತಕ್ಕಂಥ ಹುಡುಗಿ. ಆದರೆ ಅದಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಬ್ರೇಕ್ ಬೀಳೋದಕ್ಕೆ ಒಂದು ಬಿಗ್ ಟ್ವಿಸ್ಟ್, ಬಿಗ್ ಟರ್ನ್ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ಕೀರ್ತಿ ಆ್ಯಂಡ್ ಕಾವೇರಿ ಅಂತಾನೆ ಹೇಳ್ಬಹುದು. ಅದು ಹೇಗಪ್ಪ, ಏನಾಯಿತು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಯಾವಾಗ ಇಲ್ಲಿ ಕೀರ್ತಿ ವೈಷ್ಣವ್ಗೆ ಮನಸ್ಸಲ್ಲಿರ್ತಕ್ಕಂಥ ವಿಶ್ವನ ಹೊರಗಡೆ ತೆಗಿಬೇಕು ಅಂತ ಡಿನ್ನರ್ ಪಾರ್ಟಿ ಓಪನ್ ಮಾಡಿ ಅಲ್ಲಿ ವೈಷ್ಣವ್ ಮನಸ್ಸಲ್ಲಿ ಇರೋದನ್ನು ಆಚೆ ತೆಗಿತಾಳೋ, ಲಕ್ಷ್ಮಿ ಮನಸ್ಸಿಗೆ ಆಗತ್ತಾ. ಆದರೆ ಲಕ್ಷ್ಮಿ ದೊಡ್ಡ ಮನಸ್ಸಿನ ಹುಡುಗಿ. ಹಾಗಾಗಿ ಗಂಡ ಬದಲಾಗೋದಕ್ಕೆ ಅವಕಾಶ ಬೇಕು, ಅವಕಾಶ ಕೊಡ್ತೀನಿ, ನನ್ನ ಗಂಡ ಬದಲಾಗ್ತಾನೆ, ನಮ್ಮ ಲೈಫು ಸರಿ ಹೋಗುತ್ತೆ, ಎಲ್ಲರ ರೀತಿ ನಾವು ಚೆನ್ನಾಗಿರ್ತೀವಿ ಅನ್ನೋ ಹೋಪ್ಸ್ ಇದೆ ಅಂತ ಗಂಡಂಗೆ ತಿಳಿಸ್ತಾಳೆ. ಈ ಒಂದು ಮಾತು ವೈಷ್ಣವ್ ಹೃದಯನ ಕದಡುತ್ತೆ, ಕಲಕತ್ತೆ. ಅಮ್ಮನ ಹತ್ರ ಬಂದು ಸತ್ಯ ಹೇಳ್ಬಿಡ್ತೀನಿ, ನನ್ನ ಲೈಫಲ್ಲಿ ಬಂದಿದ್ದು ಕೀರ್ತಿ, ಹಾಗೆ ಅವರನ್ನು ಹೆಂಡತಿಯಾಗಿ ಒಪ್ಕೊಳ್ಳೋದು ಕಷ್ಟ, ಕೀರ್ತಿ ಜಾಗದಲ್ಲಿ ಅವರನ್ನು ಊಹಿಸ್ಕೊಳ್ಳೋದು ಕಷ್ಟ. ಆಕೆ ನನಗೆ ಜಸ್ಟ್ ಒಬ್ಬ ಗುಡ್ ಫ್ರೆಂಡ್, ಅದೇ ಹೊರತಾಗಿ ನನಗೆ ಅವ್ರ ಬಗ್ಗೆ ಯಾವುದೇ ರೀತಿ ಪ್ರೀತಿ ಬರಲ್ಲ. ಆದರೆ ಅವರು ತುಂಬ ಹೋಪ್ಸಲ್ಲಿದ್ದಾರೆ, ಆದರೆ ಅದನ್ನು ನನ್ನಿಂದ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಈ ವಿಷಯನ ಅವ್ರ ಹತ್ರ ಹೇಳಬೇಕು ಅಂತ ಹೊರಡ್ತಾರೆ. ಬಟ್ ಹೇಳೋದು ಅಸಾಧ್ಯವಾಗುತ್ತೆ. ಬಿಕಾಸ್ ಸುಪ್ರೀತಾ ಅವ್ರು ಬಂದು ಸೂಪರ್ ಜೋಡಿ ಕಾಂಪಿಟೇಷನ್ ಇದೆ, ನೀನು ಮತ್ತೆ ಲಕ್ಷ್ಮಿ ಭಾಗವಹಿಸಬೇಕು ಅಂತಾರೆ. ಹಾಗಾಗಿ ಹೇಳೋದು ಅಸಾಧ್ಯವಾಗುತ್ತೆ. ಬಿಕಾಸ್ ವಿಷಯ ಹೇಳಿದ್ರೆ ಲಕ್ಷ್ಮಿ ಮನಸ್ಸಿಗೆ ನೋವಾಗ್ಬೋದು, ಕಾಂಪಿಟೇಷನ್ ಮೇಲೆ ಪರಿಣಾಮ ಬೀರ್ಬಹುದು ಅಂತ. ಆನಂತರ ಇಡೀ ಮನೆ ಮಂದಿ ಎರಡು ಜೋಡಿಗಳನ್ನ ಕೂರಿಸಿ ಸಖತ್ ಫೈಟ್ ಸಿಗತ್ತಾ, ಹೀಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಟ್ರಯಲ್ನ ಕೊಡ್ತಿದ್ದಾರೆ, ಟ್ರೈನಿಂಗ್ ಮಾಡ್ತಿದ್ದಾರೆ, ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅದರಲ್ಲಿ ಕಾವೇರಿ, ಕೃಷ್ಣ ಹಾಗೆ ವೈಷ್ಣವ್, ಲಕ್ಷ್ಮಿ ಎರಡು ಜೋಡಿ ಕೂಡ ಭಾಗವಹಿಸಿದ. ಕೃಷ್ಣ ಹಾಗೆ ಕಾವೇರಿ ಅವರು ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಿದ್ರೆ ಇಲ್ಲಿ ಇವರಿಬ್ಬರ ಜೋಡಿ ಪರ್ಫಾರ್ಮ್ ಮಾಡ್ತಿಲ್ಲ. ಅದಕ್ಕೆ ಕಾರಣ ಬಿಕಾಸ್ ವೈಶ್ಗೆ ಲಕ್ಷ್ಮಿಯ ಯಾವುದೊಂದು ಸಣ್ಣ ವಿಷಯ ಆಸೆಗಳು ಕೂಡ ಗೊತ್ತಿಲ್ಲ. ಇದೇನಿದು ಅಣ್ಣ, ಮದುವೆ ಆಗಿ ಇಷ್ಟು ದಿನ ಆಯಿತು, ಒಂದು ಆಸೆ ಕೂಡ ಗೊತ್ತಿಲ್ವಲ್ಲ, ತಿಳ್ಕೊಬೇಕಲ್ವಾ ಅಂತ ಹೇಳ್ತಿದ್ದಾರೆ. ಬಟ್ ಲಕ್ಷ್ಮಿ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ಪ್ರತಿ ಘಟನೆ, ಪ್ರತಿ ಸಂದರ್ಭದಲ್ಲೂ ಕೂಡ ವೈಷ್ಣವ್ನ ಅಬ್ಸರ್ವ್ ಮಾಡಿ ಅವ್ರಿಗೆ ಏನು ಇಷ್ಟ ಕಷ್ಟ ಅಂತ ತಿಳ್ಕೊಂಡು ಕರೆಕ್ಟಾಗಿ ಉತ್ತರ ಕೊಡ್ತಿದ್ದಾಳೆ. ಇದರಿಂದ ವೈಷ್ಣವ್ ತಲೆ ಕೆಡುತ್ತೆ. ಏನಿದು, ನಮ್ಮ ಮದುವೆ ಅರೇಂಜ್ ಮ್ಯಾರೇಜ್ ಅಂತ ಗೊತ್ತಲ್ವ, ಅದಕ್ಕೆ ಸಮಯ ಅವಕಾಶ ಕೊಡಬೇಕಲ್ವ, ನಾವೇನು ಪಾರ್ಕು ಪಬ್ಬು ಹಾಗೆ ಶಾಪಿಂಗ್ ಅಂತ ತಿರ್ಗಿದೀವ, ಎಲ್ಲ ಬಗ್ಗೆ ತಿಳ್ಕೊಳ್ಳೋಕೆ ಅದಕ್ಕೆ ಸಮಯ ಅವಕಾಶ ಬೇಕಲ್ವ. ಅದನ್ನು ಬಿಟ್ಬಿಟ್ಟು ಈ ರೀತಿ ಎಲ್ಲ ಮಾಡಿದ್ರೆ ತೊಂದರೆ ಆಗಲ್ವಾ? ನಾನು ಪ್ರಾಮಿಸ್ ಕೊಟ್ಟಿದ್ದೀನಿ, ಆ ಪ್ರಾಮಿಸ್ನ ಈಡೇರಿಸಿಲ್ಲ, ಅದರ ನಡುವೆ ಇದೆಲ್ಲ ಅಂದರೆ ಇದೆಲ್ಲ ಕೂಡ ಬರಲ್ಲ ನೋಡಿ. ಲಕ್ಷ್ಮಿ ಅವರೇ, ನಿಂಗೆ ತುಂಬ ಹರ್ಟ್ ಆಗುತ್ತೆ ಅಂತ ಗೊತ್ತು, ಆದರೆ ಇದ್ಯಾವುದು ಕೂಡ ಬೇಡ ಅಂತ ಸಿಟ್ಟು ಮಾಡಿಕೊಂಡು ಹೊರಟೇ ಬಿಡ್ತಾನೆ ವೈಶ್. ಈ ಕಡೆ ಲಕ್ಷ್ಮಿ ಹೋಗ್ತಾಳೆ. ಲಕ್ಷ್ಮಿಗೂ ಕೂಡ ನೋಡಿ ಲಕ್ಷ್ಮಿ ಅವರೇ, ನನಗೆ ಅರ್ಥ ಆಗುತ್ತೆ, ನಿಮ್ಗೆ ತುಂಬ ನೋವಾಗಿದೆ, ಹರ್ಟ್ ಆಗಿದೆ ಅಂತ. ಆದರೆ ಅಲ್ಲಿ ಯಾವುದೇ ಉತ್ತರಗಳು ಕೂಡ ಕೊಡದೇ ಇದ್ದಾಗ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗುತ್ತೆ, ಎಷ್ಟು ಅವಮಾನ ಆಗುತ್ತೆ. ಈಗ ಆಗಿರೋ ಅವಮಾನ ಸಾಕಲ್ವಾ? ಇದೇ ರೀತಿ ನಾವು ಉತ್ತರ ಕೊಟ್ಟು ಕಾಂಪಿಟೇಷನಲ್ಲಿ ಕೂಡ ಅವಮಾನ ಆಗಬೇಕಾ? ನಾನು ಒಪ್ಕೋತೀನಿ, ನನ್ನಿಂದ ತಪ್ಪಾಗಿದೆ, ನಾನು ನಿಮಗೆ ಅಷ್ಟು ಮಾತುಗಳು ಕೊಟ್ಟಿದ್ದೆ, ಯಾವುದೇ ಪ್ರಾಮಿಸ್ನ ಕೂಡ ಈಡೇರಿಸಲಿಲ್ಲ. ಇಷ್ಟೊತ್ತಿಗೆ ಎಲ್ಲ ಪ್ರಾಮಿಸ್ ಕೂಡ ಈಡೇರಿಸಬೇಕಿತ್ತು, ನಾನು ಅದನ್ನೇ ಈಡೇರಿಸಿದ್ರೆ ಸಾಕಾಗಿದೆ. ಮೊದಲು ನಾನು ಆ ಪ್ರಾಮಿಸಸ್ನ ಈಡೇರಿಸಬೇಕು. ಯಾವುದೇ ಕಾರಣಕ್ಕೂ ಇದ್ಯಾವುದು ಕೂಡ ಬೇಡ. ನಂಗೆ ತುಂಬ ಕಷ್ಟ ಆಗುತ್ತೆ, ತುಂಬ ತೊಂದರೆ ಆಗ್ತದೆ, ನಾನು ನಿಮಗೆ ತೊಂದರೆ ಮಾಡ್ತಿದ್ದೀನಿ ಅಂತ ಫೀಲ್ ಆಗ್ತದೆ. ಅದೇ ನೋವಲ್ಲಿ ನಾನು ಬಳಲ್ಕೊಂಡು ಸಾಯ್ತಾ ಇದ್ದೀನಿ, ಅದರಲ್ಲಿ ಈ ಅವಮಾನ ಎಲ್ಲ ಬೇಕಾ ಅಂತ ಕೇಳ್ತಾನೆ, ಮಲ್ಕೊಂಡ್ಬಿಡ್ತಾನೆ. ನಂತರ ಈ ಕಡೆ ಲಕ್ಷ್ಮಿಗೆ ತುಂಬಾ ಹರ್ಟ್ ಆಗುತ್ತೆ. ಕರಡಿ ಮುಂದೆ ಬಂದು ಕುತ್ಕೊಂಡು ಕಣ್ಣೀರು ಹಾಕ್ತಿದ್ದಾಳೆ. ಏನಿದು, ನನ್ನಿಂದ ವೈಶ್ವ ಅವ್ರ ಮನಸ್ಸಿಗೆ ಇಷ್ಟೆಲ್ಲ ನೋವಾಗಿದೆ, ಇಷ್ಟೆಲ್ಲ ಹರ್ಟ್ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಅವ್ರಿಗೆ ಕಷ್ಟ ಆಗ್ತಿದ್ಯಾ ನನ್ನನ್ನು ಒಪ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು, ಜೊತೆಲಿರೋದು? ಹಾಗಿದ್ರೆ ಅವ್ರಿಗೆ ನನ್ನ ಬಗ್ಗೆ ಪ್ರೀತಿ ಕಾಳಜಿ ಇಲ್ವಾ? ನನಗೆ ಮಾತ್ರ ಅವ್ರ ಬಗ್ಗೆ ಪ್ರೀತಿ ಕಾಳಜಿ ಇರೋದಾ ಅಂತ ಅನ್ಕೋತಿದ್ರೆ ಈ ಕಡೆ ವೈಷ್ಣವ್ ಅವ್ರನ್ನ ಆರೈಕೆ ಮಾಡಿದ್ದು, ನೋಡ್ಕೊಂಡಿದ್ದು ಎಲ್ಲವೂ ಕೂಡ ನೆನಪಾಗುತ್ತೆ. ಇಲ್ಲ, ಅವ್ರಿಗೂ ಕೂಡ ನನ್ನ ಬಗ್ಗೆ ಪ್ರೀತಿ ಕಾಳಜಿ ಇದೆ, ಆದರೆ ಅವ್ರಿಗೆ ಅವ್ರದ್ದೇ ಆದ ಸಮಯ ಬೇಕು, ಸ್ಪೇಸ್ ಬೇಕು, ಆಗ ಎಲ್ಲವೂ ಕೂಡ ಸರಿ ಹೋಗುತ್ತೆ. ನನಗೆ ನನ್ನ ವೈಷ್ಣವ್ ಅವ್ರ ಮೇಲೆ ತುಂಬಾ ಪ್ರೀತಿ ಇದೆ ದೇವ್ರೆ, ಯಾವತ್ತಿದ್ರೂ ನನ್ನ ವೈಷ್ಣವ್ ನನ್ನಿಂದ ದೂರ ಮಾಡಬೇಡ ದೇವ್ರೆ ಅಂತ ಕೇಳ್ಕೊತಾರೆ. ನಂತರ ಈ ಕಡೆ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಆಗೋಷ್ಟರಲ್ಲಿ ತುಂಬ ಹೊತ್ತಾದರೂ ಲಕ್ಷ್ಮಿ ಎದ್ದೇ ಇಲ್ಲ. ಆದರೆ ಆಲ್ರೆಡಿ ವೈಷ್ಣವ್ ಇಲ್ಲ. ಸ್ನಾನ ಮಾಡ್ಕೊಂಡು ಬರ್ತಿದ್ದಾಗೆ ಒಂದು ಲೆಕ್ಚರ್ ಕಾಣಿಸುತ್ತೆ, ಲೆಕ್ಚರ್ ಓದ್ತಾಳೆ. ಅಲ್ಲಿ ಶಾಕ್ ಆಗುತ್ತೆ. ಬಿಕಾಸ್ ವೈಷ್ಣವ್ ಲೆಕ್ಚರಲ್ಲಿ ಬರೆದಿರ್ತಾರೆ
ಪ್ರಾಮಿಸಸ್ನ ನಾನು ಮೊದಲು ಈಡೇರಿಸಬೇಕು. ಯಾವುದೇ ರೀತಿ ಸೂಪರ್ ಜೋಡಿ ಕಾಂಪಿಟೇಷನ್ಗೆ ನಾವು ಹೋಗ್ತಿಲ್ಲ. ನಿಮ್ಗೆ ಬೇಜಾರು ಆಗುತ್ತೆ ಅಂತ ಗೊತ್ತು, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಅಲ್ಲಿ ಹೋದರೆ ಇನ್ನಷ್ಟು ಹರ್ಟ್ ಆಗುತ್ತೆ ಅಂತ. ಈ ಕಡೆ ಕಾವೇರಿ ಅವರಂತೂ ಕೀರ್ತಿಗೆ ಫೋನ್ ಮಾಡಿ ನಾವು ಅಂದ್ಕೊಂಡಾಗೆಲ್ಲ ಆಗ್ತಿದೆ, ವೈಷ್ಣವ್ ಈ ಕಡೆ ಲಕ್ಷ್ಮಿಗೆ ಸೂಪರ್ ಜೋಡಿ ಕಾಂಪಿಟೇಷನ್ಗೆ ಬರಲ್ಲ ಅಂತ ಹೇಳ್ಬಿಟ್ಟ, ಜೊತೆಗೆ ಕೀರ್ತಿನ ಲವ್ ಮಾಡ್ತಿರೋದು ಅಂತ ಹೇಳೋಕೆ ಹೊರಟಿದ್ದಾನೆ ಅಂತ ಎಲ್ಲ ವಿಷಯ ತಿಳಿಸ್ತಾ ಇರ್ತಾರೆ. ಈ ಕಡೆ ಕೀರ್ತಿಗಂತೂ ತುಂಬ ಖುಷಿ ಆಗ್ತಿರತ್ತೆ. ಆದರೆ ಇಲ್ಲಿ ಕಾವೇರಿ ಅವ್ರಿಗೆ ತುಂಬಾ ಬೇಜಾರಾಗ್ತದೆ. ಬಿಕಾಸ್ ಸೂಪರ್ ಜೋಡಿ ಕಾಂಪಿಟೇಷನ್ಗೆ ವೈಷ್ಣವ್ ಬೇಡ ಅಂದಿದ್ದು ಅವ್ರಿಗೆ ಇಷ್ಟ ಆಗ್ತಿಲ್ಲ, ಯಾಕಂದರೆ ನಮ್ಮ ಪ್ಲ್ಯಾನ್ ಉಲ್ಟಾ ಹೊಡಿಬೋದು ಅಂತ. ನಂತರ ಈ ಕಡೆ ಲಕ್ಷ್ಮಿ ಓದ್ತಿದ್ದಾಗೆ ಅವಳಿಗೆ ತುಂಬ ಬೇಜಾರಾಗುತ್ತೆ. ಅಷ್ಟರಲ್ಲಿ ಸುಪ್ರೀತಾ ಬರ್ತಾರೆ. ಸುಪ್ರೀತಾ ಲೆಕ್ಚರ್ ಓದ್ತಾರೆ. ಲೆಕ್ಚರ್ ಓದ್ತಿದ್ದಾಗೆ ದರ 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 ಅಂತ ಹೊರಗಡೆ ಎಳ್ಕೊಂಡು ಹೋಗ್ತಾರೆ ಲಕ್ಷ್ಮಿನ. ಏನು ಅನ್ಕೊಂಡಿದ್ಯಮ್ಮ ನೀನು ಅಂತ ಕೇಳ್ತಿದ್ರೆ, ಈ ಕಡೆ ಎಲ್ರು ಏನು ಮಾಡ್ತಿದ್ಯಾ ಸುಪ್ರೀತಾ ನೀನು ಅಂದಾಗ, ನೀವು ಮಾಡದೇ ಇರೋದನ್ನು ನಾನು ಮಾಡ್ತಾ ಇದ್ದೀನಿ, ನೀವು ಇಷ್ಟೊತ್ತಿಗೆ ಮಾಡಬೇಕಿತ್ತು ಅಂತ ಹೇಳ್ತಿದ್ದಾರೆ. ಏನಾಯಿತು ಏನು ಅಂತ ಕೇಳ್ತಿದ್ರೆ, ನೋಡು ಲಕ್ಷ್ಮಿ ಏನು ಅನ್ಕೊಂಡಿದ್ಯಾ ನೀನು, ಸತಿ ಸಾವಿತ್ರಿ ಸತಿ ಸುಲೋಚನಾ ಗಂಡನಿಗೆ ತಕ್ಕ ಹೆಂಡತಿ ದೇವ್ರಾಗಬೇಕು ಅಂತ ಏನಾದರೂ ಅಂದ್ಕೊಂಡಿದ್ಯಾ? ನೀನು ಕೂಡ ನಾರ್ಮಲ್ ಹುಡುಗಿ, ಒಂದು ಗಂಡನ ಹೆಂಡತಿ. ಗಂಡ ಹೇಳೋದಕ್ಕೆಲ್ಲ ತಲೆ ಆಡಿಸ್ಕೊಂಡಿರೋದಲ್ಲ. ಗಂಡ ಬೇಡ ಅಂದರೂ ಕೂಡ ಒತ್ತಾಯ ಮಾಡಬೇಕಾಗತ್ತೆ. ಎಲ್ಲ ಟೈಮಲ್ಲೂ ಕೂಡ ಸತಿ ಸುಲೋಚು ಥರ ಅವನಿಗೆ ಅಡ್ಜಸ್ಟ್ ಆಗಬೇಕು ಅಂತ ಸುಮ್ಮನಿತ್ಕೊಂಡು ಹೋದರೆ ಖಂಡಿತ ನೀನು ಸಂಸಾರ ಮಾಡಲ್ಲ, ಮನೆಯಿಂದ ಆಚೆ ಹೋಗ್ತೀಯ ಅಂತ ಹೇಳ್ತಿದ್ರೆ, ಅವ್ರಿಗೆ ಬದಲಾಗೋಕೆ ಟೈಮ್ ಕೊಡಬೇಕಲ್ವಾ ಅಂದಾಗ, ಏನು ಟೈಮ್ ಕೊಡಬೇಕು ನೀನು ಇದೇ ರೀತಿ ಅವ್ನು ಕೇಳ್ದಂಗೆಲ್ಲ ಟೈಮ್ ಕೊಡ್ಕೊಂಡು ಹೋದರೆ ನಿಮ್ಮಿಬ್ರು ಸಂಸಾರ ಶುರುವಾಗಲ್ಲ. ನಿನ್ನ ಗಂಡ ನಿನ್ನಿಂದ ದೂರ ಆಗ್ತಾನೆ. ಯಾಕಿದು ನಿನ್ಗೆ ಅರ್ಥ ಆಗ್ತಿಲ್ಲ? ಕೆಲವೊಮ್ಮೆ ಮೂಗ್ದಾರನ ಆಕೆ ಹೀಗೆ ಹಾಕಬೇಕಾಗತ್ತೆ. ಅವ್ನು ಬೇಡ ಅಂದ ತಕ್ಷಣ ಆಲ್ರೆಡಿ ಸೂಪರ್ ಜೋಡಿ ಬೇಡ ಅಂತಿದ್ದಾನೆ, ಇವಳು ಬೇಡ ಅಂತಿದ್ದಾಳೆ, ಹೋಗಲೇಬೇಕು ಅಂತ ಹಠ ಮಾಡಬೇಕು. ನಿನಗೂ ಅಧಿಕಾರ ಇದೆ ಗಂಡನ ಮೇಲೆ, ಆ ಗಂಡನ ಮೇಲೆ ಇರೋ ಅಧಿಕಾರನ ಚಲಾಯಿಸು, ಆಗ ನಿನ್ನ ಸಂಸಾರ ಕೂಡ ಸರಿ ಹೋಗುತ್ತೆ. ವೈಷ್ಣವ್ ಸರಿಯಾದ ಹಾದಿಗೆ ಬರ್ತಾನೆ. ಅದು ಬಿಟ್ಬಿಟ್ಟು ಒಳ್ಳೆ ಹೆಂಡತಿ ಥರ ಅವ್ನು ಮಾಡ್ದಂಗೆಲ್ಲ ಮಾಡ್ತೀನಿ, ಎಲ್ಲದಕ್ಕೂ ಅವಕಾಶ ಕೊಡ್ತೀನಿ ಅಂತ ಕಾಯ್ತಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ನೀನಿಲ್ಲಿರಲೇಬಾರ್ದು, ನೀನಿಲ್ಲಿರೋಕೆ ಲಾಯಕ್ಕೆ ಅಲ್ಲ, ಅರ್ಹಳೆ ಅಲ್ಲ ಅಂತ ಹೇಳಿ ರೂಮ್ಗೆ ಹೋಗ್ತಾರೆ. ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೋತಾರೆ, ತೊಗೊಂಡು ಬಂದು ಎಸಿತಾರೆ. ಹೋಗ್ತಾ ಇರು ಮನೆಯಿಂದ ಆಚೆ ಅಂತಾರೆ. ಏನಂತ ಹೇಳ್ತಿದ್ರ ಅಂದಾಗ, ನಾನು ಸರಿಯಾಗೇ ಹೇಳ್ತಿದ್ದೀನಿ, ಯಾಕಿರಬೇಕು ನೀನು ಈ ಮನೇಲಿರೋ ಯೋಗ್ಯತೆ ನಿನಗಿಲ್ಲ. ಏನು ನಿನ್ನ ಗಂಡನ ಅವ್ನಿಗೆ ಅಡ್ಜಸ್ಟ್ ಮಾಡ್ಕೊಂಡು ಒಂದಿನ ಹೋಗೋದೇ ತಾನೇ ನಿನ್ನ ಕೆಲಸ, ಹೋಗ್ತಾ ಇರು ಇವತ್ತೇ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಕೀರ್ತಿ ಮತ್ತು ಕಾವೇರಿಯವರು ಭೇಟಿ ಮಾಡಿದ್ದಾರೆ. ಅಯ್ಯೋ ಆಂಟಿ ನಂಗೆ ತುಂಬ ಖುಷಿ ಆಗ್ತದೆ, ವೈಷ್ಣವ್ ಪಾರ್ಟಿಸಿಪೇಟ್ ಮಾಡಲ್ಲ ಅಂದಿದ್ದು, ಏನಾಗುತ್ತೋ ಅದನ್ನೆಲ್ಲ ನೋಡ್ಕೊಂಡು ಇರಬೇಕಲ್ಲ ಅಂತ ತುಂಬ ಬೇಜಾರಾಗ್ತಿತ್ತು ಅಂದಿದ್ದಾಗೆ, ನಿನಗೆ ಅದನ್ನೇ ಅರ್ಥ ಆಗಲ್ಲ ಅನ್ನೋದು. ಸಣ್ಣ ಖುಷಿಲಿ ಸಣ್ಣ ಕೆಲಸ ಮಾಡಿ ಆಯಿತು ಅಂತ ಅಂದ್ಕೊಳ್ಳೋದಲ್ಲ. ವೈಷ್ಣವ್ ಮತ್ತು ಲಕ್ಷ್ಮಿ ಆ ಒಂದು ಕಾಂಪಿಟೇಷನಲ್ಲಿ ಭಾಗವಹಿಸಬೇಕು. ಅಲ್ಲಿರೋ ಎಲ್ಲ ಜೋಡಿಗಳು ಸರಿಯಾದ ಉತ್ತರ ಕೊಡಬೇಕಾದ್ರೆ ನನ್ನಿಂದ ಆಗ್ತಿಲ್ವಲ್ಲ ಅಂತ ಅವ್ನಿಗೆ ಗಿಲ್ಟ್ ಫೀಲ್ ಆಗಬೇಕು, ಪಾಪ ಪ್ರಜ್ಞೆ ಕಾಡಬೇಕು. ಲಕ್ಷ್ಮಿ ಅವ್ರಿಗೆ ನನ್ನಿಂದ ದ್ರೋಹ ಆಗ್ತಿದೆ, ಮೋಸ ಮಾಡ್ತಿದ್ದೀನಿ, ಅವ್ರನ್ನ ನಾನು ಹೆಂಡತಿಯಾಗಿ ಸ್ವೀಕರಿಸಿಲ್ಲ, ಅವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ, ಇದೆಲ್ಲ ನೋಡಿದ್ರೆ ನಾನು ಅವ್ರಿಗೆ ಸರಿಯಾದ ಜೋಡಿ ಅಲ್ಲ ಅಂತ ವೈಷ್ಣವ್ಗೆ ಅನ್ನಿಸ್ಬೇಕು. ಅದೇ ಯೋಚನೆಯಲ್ಲಿ ಮುಳುಗಬೇಕು. ಆಗ ಮಾತ್ರ ಅವನು ಲಕ್ಷ್ಮಿಯಿಂದ ದೂರ ಆಗೋಕ್ಕೆ ಸಾಧ್ಯ. ಆಗ ಆಟೋಮೆಟಿಕಲಿ ಅವಳು ಲೈಫಿಂದ ಆಚೆ ಹೋಗ್ತಾಳೆ. ಬಿಕಾಸ್ ನನ್ನಿಂದ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ವೈಷ್ಣವ್ ಆಚೆ ಬರ್ತಾನೆ ಅಂತಿದ್ದಾಗೆ ನಾನು ಇದನ್ನೆಲ್ಲ ಯೋಚನೆ ಮಾಡಲಿಲ್ಲ. ಅದ್ರ ಬದಲು ಸಾಫ್ಟ್ ಕಾರ್ನರ್ ಬಂದರೆ ಅಂತ ಕೇಳ್ತಾಳೆ ಕೀರ್ತಿ. ಅದು ಯಾವುದು ಕೂಡ ಆಗಲ್ಲ ಅಂತ ಹೇಳ್ತಾರೆ. ನಂತರ ಒಳಗಡೆ ಬಂದರೆ ಗಲಾಟೆ ನಡೀತದೆ. ಏನು ಮಾಡ್ತಿದ್ಯಾ ಸುಪ್ರೀತಾ, ಮನೆಯಿಂದ ನನ್ನ ಸೊಸೆನ ಆಚೆ ಕಳಿಸ್ತಿದ್ಯಾ? ನಿನ್ಗೇನು ಋಣ ಅನ್ನೋದೇ ಇಲ್ವಾ? ನನ್ನ ಸೊಸೆಯಿಂದಾನೇ ಇವತ್ತು ನೀನು ಈ ಮನೇಲಿ ಇರೋದು. ಅವತ್ತು ಅವಳು ನಿನ್ನ ಆಚೆ ಕಳಿಸ್ಬೇಕಾರೆ ಬಂದು, ಆದರೆ ಇವತ್ತು ನೀನು ಆಚೆ ಕಳಿಸ್ತಿದ್ಯಾ ಅಂದಾಗ ಇನ್ನೇನು ಯಾಕಿರಬೇಕು? ಮದುವೆ ಮಾಡಿಬಿಟ್ರೆ ಸಾಕ, ಸೊಸೆ ಆಗ್ಬಿಡ್ತಾಳೆ, ಸಂಸಾರ ಶುರು ಮಾಡಬೇಕಲ್ವಾ? ಏನು ಮುತ್ತಿನಂತ ಅತ್ತೆ ಥರ ಮಾತಾಡ್ತಿದ್ದೀರಲ್ಲ ನೀವು. ನಿಜವಾಗ್ಲೂ ನಿಮಗೆ ಲಕ್ಷ್ಮಿ ಮತ್ತು ವೈಷ್ಣವ್ ಚೆನ್ನಾಗಿರಬೇಕು ಅನ್ಸುತ್ತಾ? ನಿಮ್ಮ ವರ್ತನೆ ನೋಡ್ತಿದ್ರೆ ನನಗೆ ಯಾಕೋ ನಿಮಗೆ ಲಕ್ಷ್ಮಿ ಮತ್ತು ವೈಷ್ಣವ್ ಚೆನ್ನಾಗಿರಬೇಕು ಅಂತಲೇ ಅನಿಸಲ್ಲ ಅನ್ಸುತ್ತೆ. ಆ ರೀತಿ ಇದ್ದಿದ್ರೆ ಮಗನ ಬುದ್ಧಿ ಹೇಳಬೇಕಲ್ವಾ? ಮಗನ ಮದುವೆ ಮಾಡ್ಬೇಕಾದ್ರೆ ಗೊತ್ತಿತ್ತಲ್ವ ಅವ್ನಿಗೆ ಇದು ಫೋರ್ಸ್ಫುಲ್ ಮ್ಯಾರೇಜ್ ಅಂತ. ಫೋರ್ಸ್ಫುಲಿ ಮ್ಯಾರೇಜ್ನ ಮಾಡಿದ್ಮೇಲೆ ತಕ್ಕನಾಗೆ ಸಂಸಾರ ಮಾಡ್ಕೊಂಡು ಹೋಗು ಅಂತ ಅವ್ರ ಮೇಲೆ ಪ್ರೆಷರ್ ಹಾಕಬೇಕಾಗಿರೋದು ನಿಮ್ಮ ಧರ್ಮ ಆಗಿತ್ತು. ಆದರೆ ಏನು ಮಾಡ್ತಿದ್ರ ನೀವು ಅಂತ ಕೇಳ್ತಿದ್ದಾಗೆ ಕಾವೇರಿ ಅವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ. ತಕ್ಷಣ ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ಕಪ್ಪಾಳಿಗೆ ಬಾರ್ಸೋಕೆ ಹೋಗ್ತಾರೆ. ಅಷ್ಟರಲ್ಲಿ ಈ ಕಡೆ ಲಕ್ಷ್ಮಿ ಬರ್ತಾಳೆ. ಅವ್ರು ಹೇಳ್ತಿರೋದ್ರಲ್ಲಿ ಏನು ತಪ್ಪಿದೆ ಅತ್ತೆ ಅಂತ ಕೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ ಲಕ್ಷ್ಮಿ ನೀನು ಅಂತ ಕೇಳ್ತಿದ್ದಾರೆ. ಹೌದು ಅತ್ತೆ, ಇಷ್ಟು ದಿನ ನಾನು ಅವರು ಬದಲಾಗ್ತಾರೆ ಅಂತ ಕಾಯ್ಕೊಂಡು ಬಂದೆ. ಆದರೆ ಇವಾಗ ಅನ್ನಿಸ್ತಿದೆ ಇದೇ ರೀತಿ ಹೋದರೆ ಅವರು ಬದಲಾಗಲ್ಲ, ಅವರು ಹಾಗೆ ಸುತ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ನನ್ನ ಅಧಿಕಾರನ ಚಲಾಯಿಸಬೇಕು, ನನ್ನ ಗಂಡನ್ನ ಪಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳ್ತಿದ್ದಾಳೆ. ಈ ಮಾತು ಕಾವೇರಿ ಅವ್ರನ್ನ ಅಲ್ಲೇ ನಡಗಿಸ್ಬಿಡುತ್ತೆ. ಇಷ್ಟು ದಿನ ಮಾತಾಡದೇ ಇರೋ ಲಕ್ಷ್ಮಿ ಮತ್ತೆ ಮುಂದೆ ಸೆಟೆದೆದ್ದು ಮಾತಾಡ್ತಿದ್ದಾಳೆ. ನನ್ನ ಗಂಡನ್ನ ಪಡ್ಕೋತೀನಿ, ಇನ್ನು ಮುಂದೆ ನಾನಂತೂ ಸೈಲೆಂಟ್ ಆಗಿರಲ್ಲ ಅಂತ ಹೇಳಿ ಫೈನಲಿ ಸ್ಟ್ರಾಂಗ್ ಆಗಿ ಮುಂದೆ ಬಂದು ವೈಷ್ಣವ್ ಹೆಂಡತಿಯಾಗಿ ಅವಳ ಅಧಿಕಾರನ ಚಲಾಯಿಸೋಕೆ ಮುಂದಾಗ್ತಿದ್ದಾಳೆ.
ಹಾಗಾದ್ರೆ ಫೈನಲಿ ವೈಷ್ಣವ್ ಆ ಒಂದು ಸೂಪರ್ ಜೋಡಿ ಕಾಂಪಿಟೇಷನ್ಗೆ ಒಪ್ಕೊಳ್ಳೇಬೇಕಾಗತ್ತೆ. ಒಪ್ಕೊಳ್ಳೋ ರೀತಿ ಲಕ್ಷ್ಮಿ ಮಾಡ್ತಾಳೆ. ಇದನ್ನೆಲ್ಲ ನೋಡಿ ಮನೆಯವ್ರಿಗೆ ಖುಷಿ ಆಗತ್ತೆ. ಕಾವೇರಿ ಅವ್ರಿಗೆ ಕಾವೇರುತ್ತೆ, ಏನಪ್ಪ ಇದು, ಏನೋ ಅನ್ಕೊಂಡ್ರೆ ಏನೋ ಆಗ್ತದೆ ಅಂತ. ವೈಷ್ಣವ್ ಕೂಡ ಚುಟ್ ಪುಟ್ ಅಂದೆ ಒಪ್ಕೋತಾರೆ. ಫೈನಲಿ ಕಾಂಪಿಟೇಷನಲ್ಲಿ ಭಾಗವಹಿಸ್ತಾರೆ. ಕಾಂಪಿಟೇಷನಲ್ಲಿ ಖಂಡಿತ ಸಾಕಷ್ಟು ಅಡೆತಡೆಗಳು ಬಂದರೂ ಕೂಡ ಫೈನಲಿ ಲಕ್ಷ್ಮಿ ಮತ್ತು ವೈಷ್ಣವ್ ವಿನ್ ಆಗ್ತಾರೆ.